ಸೊ ಹಲೋ ಡಾರ್ಲಿಂಗ್ಸ್, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಈ ಒಂದು ನಾನು ನ್ಯೂ ಕ್ಯಾಬಿನ್ಗೆ. ಓಕೆ, ಚೆಕ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ. ಸೊ ಹೆಲೋ ಡಾರ್ಲಿಂಗ್ಸ್, ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾಳಷ್ಟು ವರ್ಷಗಳ ಆದಮೇಲೆ ನಾನು ಲೈಕ್ ಸಮ್ ಡ್ರೀಮ್ಸ್ ಅಂತ ಇತ್ತು ನನಗೂ ಕೂಡ. ಲೈಕ್ ವಾಟ್ ಎವರ್ ಸಣ್ಣ ವಯಸ್ಸಲ್ಲಿ ನನಗೊಂದು ಭಾಳಷ್ಟು ಡ್ರೀಮ್ಸ್ ಇತ್ತು ಫುಲ್ಫಿಲ್ ಮಾಡೋದಕ್ಕೆ. ಲೈಕ್ ಅದಕ್ಕೆ ಎಫರ್ಟ್ ಕೂಡ ಆಗ್ತಾಯಿದ್ದೆ. ಓಕೆ, ಬಟ್ ಐ ಡೋಂಟ್ ನೋ ನನಗೆ ಯಾವ ಥರ ಅದನ್ನು ಫುಲ್ಫಿಲ್ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಆಗ. ಓಕೆ, ನಮ್ಮ ಪೇರೆಂಟ್ಸ್ಗೂ ಕೂಡ ಹೇಳ್ತಿದ್ದಾನೆ ಈ ಥರ ಡ್ರೀಮ್ಸ್ ಇದೆ ನಂಗೆ, ಈ ಥರ ನಾನು ಮಾಡಬೇಕು, ಮುಂದಕ್ಕೆ ಹೋಗಬೇಕು, ಕಾರ್ ತೊಗೊತೀನಿ, ಬೈಕ್ ತೊಗೊತೀನಿ, ಅವ್ರು ವಾಟ್ ಎವರ್ ಒಂದು ಆಫೀಸ್ ಈ ಥರ ಮಾಡ್ತೀನಿ, ಅವ್ರು ಸಮಥಿಂಗ್ ಕ್ಯಾಬಿನ್ ಈ ಥರ ಮಾಡ್ತೀನಿ, ಭಾಳಷ್ಟು ಹೇಳ್ತಿದ್ದೆ. ಬಟ್ ಒಂದೊಂದೇ ಡ್ರೀಮ್ಸ್ ಪ್ರತಿಯೊಂದು ಕೂಡ ಪೂರ್ತಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವಾಗ ನಾನು. ಓಕೆ, ಇವತ್ತು ಕೂಡ ಒಂದು ಸಣ್ಣ ಡ್ರೀಮ್ ನಂದೇನಿದೆ ಫುಲ್ಫಿಲ್ ಆಗಿದೆ. ಓಕೆ, ನಾನು ನಿಮ್ಗೆ ಅದನ್ನು ಕೂಡ ಶೋ ಮಾಡ್ತೀನಿ ಏನಿದೆ. ಓಕೆ, ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ನೋಡ್ತೀರಾ ಅದೇನು ಯಾವ ಥರ ಅಂತ. ಓಕೆ, ಸ್ಟೇ ಟ್ಯೂನ್. ಸೊ ಹಲೋ ಡಾರ್ಲಿಂಗ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕಾರಲ್ಲಿ ಬರಬೇಕಾದ್ರೂ ಕೂಡ ಕೇಳಿದ್ದೆ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದ ಥಿಂಗ್ ಏನು ಡ್ರೀಮ್ ಅಂತ ನಾನು ನಿಮ್ಗೆ ಹೇಳ್ತಿದ್ದೆ, ರೈಟ್? ನಾನು ಕರ್ನಾಟಕ ಒಳಗಡೆ ಇರೋದಲ್ಲ. ಫಸ್ಟ್ ಆಫ್ ಆಲ್ ನಾನಿರೋದು ನ್ಯೂ ಡೆಲ್ಲಿ ಒಳಗಡೆ. ಓಕೆ, ನ್ಯೂ ಡೆಲ್ಲಿನೂ ಕೊಡಲ್ಲ, NCR ಅಂತ ಹೇಳ್ತಾರೆ. ಇವಾಗ ರೈಟ್ ನಾವು UP ಒಳಗಡೆ ಇರೋದು ನಾನು. ಓಕೆ, ನಾನು ಇವಾಗ ಬಂದು ಸೊ ಅಬೌಟ್ ನಿಯರ್ಲಿ 1.5 ಇಯರ್ಸ್ವರೆಗೂ ಬರ್ತಾಯಿದೆ. ಬಂದಾಗ ಏನಿದೆ ಈ ಆಫೀಸ್ ಹೆಂಗಿತ್ತು ಅಂತ ಅಂದರೆ, ನಾನು ಯಾವೊಂದು ಕ್ಯಾಬಿನ್ ಇದ್ದೀನಲ್ಲ, ನಾರ್ಮಲ್ ಎಲ್ಲ ಆಫೀಸು ಇರೋ ಕ್ಯಾಬಿನ್ಗೂ ನನಗೂ ನಾನಿರೋ ಒಂದು ಕ್ಯಾಬಿನ್ ಭಾಳ ಡಿಫ್ರೆನ್ಸ್ ಇದೆ. ಓಕೆ, ಬಂದಾಗ ಭಾಳ ಕ್ಲೀನ್ ಕೂಡ ಇರಲಿಲ್ಲ. ಅದೊಂದು ಆಫೀಸ್ ತೊಗೊಳ್ಳೋ ಅಂತ ಮನಿ ಕೂಡ ಇರಲ್ಲ ನನ್ನ ಹತ್ರ. ಓಕೆ, ಬಟ್ ಏನೋ ಮಾಡಬೇಕಂತ ಇತ್ತು, ನನ್ನ ಲೈಫ್ ಒಳಗಡೆ ಮುಂದಕ್ಕೆ ಹೋಗ್ಬೇಕಂತ ಇತ್ತು. ಬಟ್ ಆ ಮೂಮೆಂಟಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಬಂತು, ಹೆದರ್ಕೊಂಡು ಹಿಂದೆ ಓಡೋಗಿಲ್ಲ. ಬಟ್ ಎಲ್ಲನೂ ಪ್ರತಿಯೊಂದನ್ನು ಕೂಡ ಫೇಸ್ ಮಾಡ್ಕೊಳ್ತಾ ಮುಂದೆ ಬಂದೆ ಆ ಮೂಮೆಂಟಲ್ಲಿ. ಓಕೆ, ಸೊ ಅದಕ್ಕೇನಿದೆ ಜಸ್ಟ್ ಒಂದು ಸ್ಮಾಲ್ ಡ್ರೀಮ್ ಕೂಡ ಇವತ್ತು ಕ್ಲಿಯರ್ ಮಾಡಿಕೊಂಡೆ. ನಾನು ಆಲ್ರೆಡಿ ಹೇಳಿದ್ದೆ ಭಾಳಷ್ಟು ನನ್ನ ಡ್ರೀಮ್ಸ್ ಇದೆ, ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ ಎಲ್ಲರದ್ದು ಕೂಡ, ಪ್ರತಿಯೊಬ್ಬರದ್ದು ಕೂಡ. ಇಫ್ ಅವ್ರು ನಿಜವಾಗ್ಲೂ 1000% ಎಫರ್ಟ್ ಆಗ್ತಿದ್ದಾರೆ ಅಂತ ಅಂದರೆ, ಅವ್ರು ಡ್ರೀಮ್ಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಮಾತ್ರ. ಓಕೆ, ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗೋದೇ ಇಲ್ಲ. ನಾನು ಎಫರ್ಟ್ ಆಗ್ತಾಯಿದ್ದೀನಿ ಪ್ರತಿ ದಿವಸ. ಓಕೆ, ಏನು ಡ್ರೀಮ್ಸ್ ಫುಲ್ಫಿಲ್ ಆಯಿತು ನಾನು ನಿಮ್ಗೆ ಜಸ್ಟ್ ಅಬೌಟ್ ಶೋ ಮಾಡ್ತಾ ಹೋಗ್ತೀನಿ ನೋಡಿ. ಇವಾಗ ಯಾವ ಥರ ಲೈಕ್ ವಾಟ್ ಎವರ್ ನಾನು ಈ ಒಂದು ಆಫೀಸ್ನ ಇವಾಗ ನಾನು ಕ್ಯಾಬಿನ್ನ ಬಿಲ್ಡ್ ಮಾಡಿದೆ ಅಂತ. ಓಕೆ, ಈ ಒಂದು ಕ್ಯಾಬಿನ್ಗೆ ಎಷ್ಟು ಅಮೌಂಟ್ ಹಿಡೀತು. ಓಕೆ, ಇದೊಂದು ಡ್ರೀಮ್ ಕ್ಯಾಬಿನ್ ಆಗಿತ್ತು ನನಗೆ. ಓಕೆ, ಬಿಲ್ಡ್ ಮಾಡಬೇಕು ನಾನು. ಅಫ್ಕೋರ್ಸ್ ನಾನು ಈ ಒಂದು ಕ್ಯಾಬಿನ್ ಏನಿದೆಯಲ್ಲ, ಇವಾಗ ಕಂಪ್ಲೀಟ್ ಆಫೀಸ್ ಏನಿದೆ, ಫ್ಲೋರ್ ಏನಿದೆ, ರೆಂಟೆಡ್ ಇರೋದು. ಓಕೆ, ನಾನು ಓನ್ ಸ್ಪೇಸ್ ಆಗಿಬಿಟ್ಟಿದ್ದಿದ್ರೆ ಇನ್ನು ಎಷ್ಟು ಲಕ್ಷ ಆಗಿಬಿಡ್ತಿದ್ನೋ ಗೊತ್ತಿಲ್ಲ. ಓಕೆ, ಜಸ್ಟ್ ಇದೇನಿದೆ ನನ್ನ ಕ್ಯಾಬಿನ್ ಅಬೌಟ್ ನಾನು ಜಸ್ಟ್ ರೆಂಟೆಡ್ ಮಂತ್ಲಿ ಏನಿದೆ ಸಮ್ ಅಮೌಂಟ್ ಅಂತ 5 ಫಿಗರ್ಸಲ್ಲಿ ನಾನು ಪೇಮೆಂಟ್ ಮಾಡ್ತೀನಿ. ಓಕೆ, ಅದೆಷ್ಟು ಏನು ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇವಾಗ ನಾನು ನಿಮ್ಗೆ ಶೋ ಮಾಡ್ತೀನಿ. ಓಕೆ, ಎಕ್ಸಾಕ್ಟ್ಲಿ ಏನು ಒಂದು ಕ್ಯಾಬಿನ್ ಒಳಗಡೆ ಏನೇನು ಥಿಂಗ್ಸ್ ಇದೆ. ಓಕೆ, ಸೊ ಕಾಸ್ಟಿಂಗ್ ಏನೇನು ಆಗುತ್ತೆ, ನೀವು ಆನ್ಲೈನಲ್ಲಿಂದ ಜಸ್ಟ್ ಅದು ಪ್ರೈಸ್ನ ಫೋಟೋ ಹೊಡೆದು ಚೆಕ್ ಮಾಡ್ಕೊಬೋದು, ಪ್ರೈಸ್ ಹೆಂಗಿರುತ್ತೆ ಏನಾಗಿರುತ್ತೆ ಅಂತ. ಯಾವುದೇ ಒಂದಕ್ಕೂ ಕೂಡ ನಾನು ಕಾಂಪ್ರಮೈಸ್ ಮಾಡಿರಲಿಲ್ಲ. ಓಕೆ, ಸೊ ಶೋ ಮಾಡ್ತೀನಿ. ಸೊ ಹಲೋ ಡಾರ್ಲಿಂಗ್ಸ್, ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟ್ಲಿ ನಮ್ಮ ಆಫೀಸ್ ಹೆಂಗಿದೆ, ಹೆಂಗೆ ಕಾಣಿಸುತ್ತೆ ನಾನು ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಓಕೆ, ಸೊ ಅದು ಎಕ್ಸಾಕ್ಟ್ಲಿ ಇಲ್ಲೇನಿದೆ ಯಾವ ಥರ ಕಾಣಿಸುತ್ತೆ ಓಪನ್ ಕರ್ದು ಈ ಆಚೆಗಡೆ ಏನಿದೆ ಆಫೀಸ್ ಹೆಂಗೆ ಕಾಣಿಸುತ್ತೆ ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲಿ, ಇದು ಬೇರೆ ಸಪ್ರೇಟ್. ಇದು ಅಂತರ ಆಜಾವ್ ಒಬ್ಬರು ರಿಟರ್ನ್ ಆಜಾವ್. ಹೀಗೆ ಸೊ ಎಕ್ಸಾಕ್ಟ್ಲಿ ಈ ಆಫೀಸ್ ಏನಿದೆ ಕಂಪ್ಲೀಟ್ಲಿ ಈ ಥರ ಇದೆ. ಓಕೆ, ಇಟ್ ಮೀನ್ಸ್ ಈ ವೈಟ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಬರುತ್ತೆ. ಬಟ್ ನನ್ನ ಕ್ಯಾಬಿನ್ ಏನಿದೆ ಕಂಪ್ಲೀಟ್ ಡಿಫ್ರೆಂಟ್, ಬ್ಲ್ಯಾಕ್ ಕಲರ್ ಬರುತ್ತೆ ಎಕ್ಸಾಕ್ಟ್ಲಿ. ಓಕೆ, ಸೊ ಕಾಣಿಸ್ತಿದೆ ನಿಮ್ಗೆ ಏನಿದೆ ಇಲ್ಲಿ ಮನೋಜ್ ಗೌಡ ಅಂತ. ಓಕೆ, ಇವ್ರು ವಾಷಿಂಗ್ ಇಟ್ ಆ್ಯಂಡ್ ಒಳಗಡೆ ಎಂಟರ್ ಆಗಿದ್ದ ತಕ್ಷಣ ಕೆಳಗಡೆ ಏನಿದೆ ಸೋಫಾಸ್ ಕಾಣಿಸುತ್ತೆ ನಿಮಗೆ ಇಲ್ಲಿ. ದಿಸ್ ಈಸ್ ಅಬೌಟ್ ಲೇಔಟ್ ಅನ್ಕೋತೀನಿ. ಓಕೆ, ಲೇಔಟ್ ಕಾಣಿಸ್ತಿದೆ ನಿಮ್ಗೆ ಇವಾಗ. ಓಕೆ, ಆ್ಯಂಡ್ ವಿತ್ ದ್ಯಾಟ್ ಚೆಸ್ ಬೋರ್ಡ್ ಬಾಕ್ಸ್ ಇದು ಲೆದರ್ದು. ಓಕೆ, ಆ್ಯಂಡ್ ಸೊ ಇಲ್ಲಿದೆ ನಮಗೆ ಗ್ಲೋಬ್ ಕೂಡ ಆ್ಯಂಡ್ ಡೀರ್ ಐ ಥಿಂಕ್. ಓಕೆ, ಟಿಶ್ಯೂ ಬಾಕ್ಸ್ ಕೂಡ ಅದು ಡೀರ್ ಟಿಶ್ಯೂ ಬಾಕ್ಸ್. ಓಕೆ, ವಿತ್ ದ್ಯಾಟ್ ಇನ್ನೂ ಭಾಳಷ್ಟು ಥಿಂಗ್ಸ್ ಇದೆ ನಾನು ನಿಮ್ಗೆ ಶೋ ಮಾಡ್ತಾ ಇರೋದು. ಓಕೆ, ವಿತ್ ದ್ಯಾಟ್ ವಿ ಹ್ಯಾವ್ ದ ಗೋಲ್ಡನ್ ಚೇರ್. ಓಕೆ, ಸೊ ಗೋಲ್ಡ್ ಕಾಣಿಸ್ತಿದೆ ನಿಮಗೆ. ಇಟ್ ಮೀನ್ಸ್ ಈ ಕಂಪ್ಲೀಟ್ಲಿ ಗೋಲ್ಡ್ ಅಲ್ಲ ಇದು. ಓಕೆ, ಜಸ್ಟ್ ನಾನು ನಿಮ್ಗೆ ಶೋ ಮಾಡ್ತಾ ಇರೋದು. ಓಕೆ, ಇಲ್ಲಿಂದ ಎಕ್ಸಾಕ್ಟ್ಲಿ ಯಾವ ಥರ ನಮ್ಮ ಆಫೀಸ್ ಕಾಣಿಸುತ್ತೆ ಅಂತ. ಓಕೆ, ವಿತ್ ದ್ಯಾಟ್ ನಿಮಗೆ ಇಲ್ಲಿ ವಾಸ್ ಕಾಣಿಸ್ತಾ ಇದೆ ಇದು ಕೂಡ. ಓಕೆ, ಇದೆಲ್ಲ ಹಿಂಗೆ ವಾಟ್ರ್ ಹಾಕೋ ಅವಶ್ಯಕತೆ ಬರೋದಿಲ್ಲ ಇದಕ್ಕೆಲ್ಲ, ಬಟ್ ಜಾಸ್ತಿ ದುಡ್ಡು ಹಾಕಿದ್ದೀವಿ ಅಷ್ಟೇ ಇದಕ್ಕೆಲ್ಲ. ಓಕೆ, ಆ್ಯಂಡ್ ವಿತ್ ದಟ್ ಎಸ್ ಇಟ್ಸ್ ಅಬೌಟ್ ವಾಚಿಂಗ್ ಎಸ್. ವಾಟ್ ಈಸ್ ದಿಸ್, ನೀವು ಹೇಳಿ ಏನಿರ್ಬೋದು ಅಂತ. ಇದು ಏನಿದು? ಸೊ ಚಿಂಪಾಂಜಿ ಇರೋ ದಿಸ್ ಈಸ್ ಚಿಂಪಾಂಜಿ. ಓಕೆ, ನೆಕ್ಸ್ಟ್ ಅಬೌಟ್ ಸೊ ನನ್ನ ಲೈಕಬಲ್ ಥಿಂಗ್ಸ್ ಏನಿದೆ ನಿಮಗೆ ಇಲ್ಲಿ ಕಾಣಿಸೋದು ನೋಡಿ. ಸೊ ಅಬೌಟ್ ಬಿಲ್ಡ್ ಯುವರ್ ಸೆಲ್ಫ್,
build your build yourself different whatever. And ಇಲ್ಲಿ pen for breakfast, my dream car, okay, Bugatti, ದ ಬೆಸ್ಟ್ ಪೀಪಲ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ನಮ್ಗೆ ಇನ್ನೂ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ನಮ್ಗೆ ಏನೇನು ಬೇಕಾಗಿದೆ ಅದೆಲ್ಲ ಪಡ್ಕೊಳ್ಳೋದಕ್ಕೆ ಅಂತ ನಮ್ಗೆ ಕ್ಲಾರಿಟಿ ಇತ್ತು. ಓಕೆ, ಸೊ ತಲವಾರು ಕೂಡ ಕಾಣಿಸ್ತಾ ನಿಮ್ಗೆ. ಇಟ್ ಮೀನ್ ತಲವಾರ್ ಅಂತ ಅಂದರೆ ಇದು ಏನಿದು ನಿಂಜಾ ಟೈಪ್ ಬರುತ್ತಿದ್ದು. ಓಕೆ, ಭಾಳ ಚೆನ್ನಾಗಿದೆ ಇದು, ಭಾಳ ಇಷ್ಟ ಆಯಿತು. ಸೊ ಅದಕ್ಕೇನಿದೆ, ಇದು ಕೂಡ ಒಂದು ಪಾಡ್ಕಾಸ್ಟ್ ಟೈಮಲ್ಲಿ ಇರುತ್ತಂತ ಇದನ್ನು ಕೂಡ ತರಿಸಿನಿದೆ, ಇಟ್ಕೊಂಡಿವಿ ಇಲ್ಲಿ. ಓಕೆ, ಸೊ ಇದು ಆ್ಯಂಡ್ ವಿತ್ ದಾಟ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದನ್ನು ನಾನು ತರಿಸಿದ್ದು ಎಕ್ಸಾಕ್ಟ್ಲಿ ಏನಕ್ಕೆ ಅಂತ ಅಂದರೆ ನಾವು ಇಲ್ಲಿಡಬೇಕು ಅಂತ. ಓಕೆ, ಬಟ್ ಇದು ಇಲ್ಲಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ತೊಗೊಂಬಂದ್ವಿ. ಓಕೆ, ಇಟ್ಸ್ ಅಬೌಟ್ ಲಯನ್, ಫ್ಲೈಯಿಂಗ್ ಲಯನ್ ಕಾಣಿಸ್ತಿದೆಯಾ? ಸೊ ಸಮ್ ಲಿಟಲ್ ಅಬೌಟ್ 5 ಫಿಗರ್ ಆಯಿತು ಇದು ಕೂಡ. ಓಕೆ, ಸೊ ದಟ್ ಇನ್ನೂ ಭಾಳಷ್ಟು ಥಿಂಗ್ಸ್ ಇದೆ ನಾನು ನಿಮ್ಗೆ ಶೋ ಮಾಡಬೇಕಾಗಿರೋದು. ಸೊ ಇಲ್ಲಿ ಯಾವ್ದು ಸೆಟ್ ಆಗುತ್ತೆ ಅನಿಸಿತ್ತು, ಅದಕ್ಕೇನಿದೆ ಈ ಒಂದು ಲೈನ್ನ ಇಲ್ಲಿಟ್ಟೆ ನಾನು. ಸೊ ಯಾವ ಥರ ಇದೆ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಇದು ಕೂಡ ಓಕೆ. ಆ್ಯಂಡ್ ಸೊ ನನ್ನ ಟ್ರೋಫೀಸ್ ಇದು, ಈ ಮಿಲೇನಿಯರ್ ಟ್ರೋಫಿ ಯಾವಾಗ ಸಿಕ್ತು ಅಂದರೆ ನನ್ನ ಫಾರೆವರ್ ಕಡೆಯಿಂದ ಸಿಕ್ಕಿದ್ದು. ನಾನು ವರ್ಕ್ ಮಾಡಿರೋ ಕಂಪನಿ ಒಳಗಡೆ ಅಬೌಟ್ ಇಯರ್ಲಿ ಅಬೌಟ್ ಮೋರ್ ದೆನ್ 12 lakh rupees ಮೇಲೆ ಅರ್ನ್ ಮಾಡ್ತಾರೆ, ಅವಾಗ ನಂಗೆ ಸಿಕ್ತು. ಅಬೌಟ್ ನಾನು ಆ ಒಂದು ಇಯರ್ ಒಳಗಡೆ 17 lakh rupees ಮೇಲೆ ಅರ್ನಿಂಗ್ ಆಗಿತ್ತು. ಸೊ 2023-24 ಒಳಗಡೆ ಕಂಪ್ಲೀಟ್ಲಿ ಓಕೆ, ಫೈನಾನ್ಷಿಯಲ್ ಇಯರ್. ಸೊ ಇದು ಕಾರ್ ಪ್ಲಾನ್ ಇದು. ಆ್ಯಂಡ್ ಅಬೌಟ್ ನೆಕ್ಸ್ಟ್ ನಮ್ಮ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಿರೋ ಪೀಪಲ್ಸ್ಗೆ ಮಾತ್ರ ಗೊತ್ತಿದ್ದು. ಸೊ ಇನ್ನು ಮಿಕ್ಕಿದವ್ರಿಗೆ ಏನೂ ಅರ್ಥ ಆಗೋದಿಲ್ಲ ಇದ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಅಬೌಟ್ ಕೆಳಗಡೆ ಹೋದ್ರೆ ಇಲ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಕೂಡ ಬರುತ್ತೆ, ವೆಯ್ಟ್ ಮಾಡಿ ಏನಿದೆ. ಓಕೆ, ಆ್ಯಂಡ್ ವಿತ್ ದಟ್ ನಿಮಗೆ ಇಲ್ಲಿ ಇದು ಭಾಳಷ್ಟು ಟ್ರೋಫೀಸ್ ಕಾಣಿಸ್ತೀವಿ, ಇನ್ನು ಭಾಳಷ್ಟು ಈ ಕಡೆ ಎಲ್ಲ ಟ್ರೋಫೀಸ್ ಎಲ್ಲ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಬೌಟ್ ಜಸ್ಟ್ ಈ ಒಂದು ಏನಿದೆಯಲ್ಲ ಆ ಚೆಸ್ ಬಾಕ್ಸ್ ಹೇಳಿ ಎಷ್ಟು ಪ್ರೈಸ್ ಇರ್ಬೋದು ಅಂತ, ಜಸ್ಟ್ ಟೆಲ್ ಮಿ ದ ಪ್ರೈಸ್. ಓಕೆ, ಜಸ್ಟ್ ಇದು ಲಕ್ಸುರಿ ಅಂತ ಸರ್ಚ್ ಮಾಡಿ, ಲಕ್ಸುರಿ ಚೆಸ್ ಸೆಟ್ ಬೋರ್ಡ್ ಅಂತ ಎಷ್ಟಿರ್ಬೋದು ಅಂತ ಆನ್ಲೈನ್ ಒಳಗಡೆ ಡಿಕೋರ್ something.cl ಸಿಗುತ್ತಾ. ಓಕೆ, ಸೊ ಬೆಸ್ಟು ಕ್ಯಾಬಿನ್ ರೆಡಿ ಮಾಡಿದ್ದೀನಿ ನಾನೇನಿದೆ. ಓಕೆ, ಅಬೌಟ್ ನಿಯರ್ಲಿ ನನಗೆ ಟೈಮ್ ಹಿಡೀತು 14 to 15 days ಈ ಒಂದು ಕ್ಯಾಬಿನ್ನ ರೆಡಿ ಮಾಡೋದಕ್ಕೆ. ನಿಮ್ಗೆ ಕಾಣಿಸ್ತೀಯ ಇಲ್ಲಿ ರೈಟ್. ಸೊ ಇದು ಕೂಡ ನನಗೆ ಇಷ್ಟ ಆಯಿತು, ಈ ಒಂದು ಪೋಸ್ಟರ್ ಏನಿದೆ. ಆ್ಯಂಡ್ ಸೊ ಇನ್ನು ಹೋದರೆ ಈ ಕಡೆ ಏನಿದೆ, ಸೊ ಅಬೌಟ್ ಈ ಒಂದು ಥೀಮ್ ಏನಿದೆಯಲ್ಲ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೇಟ್ ಓಕೆ ಆ್ಯಡ್ ಆನ್ ಆಗುತ್ತೆ ಇದ್ರೊಳಗಡೆ. ನೆಕ್ಸ್ಟ್ ಹಿಯರ್ ಇಟ್ ಕಮ್ಸ್ ಅಬೌಟ್ ಬುಲ್. ಓಕೆ, ಸೊ ಶೇರ್ ಮಾರ್ಕೆಟ್ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೇನಂತ. ಆ್ಯಂಡ್ ವಿತ್ ದ್ಯಾಟ್ ಸೊ ಇನ್ನು ಬೆಳಗ್ಗೆ ಪೂಜೆ ಕೂಡ ಆಯಿತು ಇಲ್ಲಿ. ಓಕೆ, ಪೂಜೆ ಇವತ್ತಾನೆ ಮುಗಿಸ್ಕೊಂಡೇನಿದೆ ಬಂದಿದ್ದು ನಾವು. ಓಕೆ, ವಿತ್ ದ್ಯಾಟ್ ಇನ್ನೂ ಭಾಳಷ್ಟು ಥಿಂಗ್ಸ್ ಇದೆ ಇಲ್ಲಿ ನಾನು ನಿಮ್ಗೆ ಶೋ ಮಾಡಬೇಕಾಗಿರೋದು. ಓಕೆ, ಬುಗಾಡಿ ಇಲ್ಲಿ ನೋಡಿದ್ರು ಬುಗಾಡಿ. ಓಕೆ, ಮ್ಯಾನಿಫೆಸ್ಟೇಷನ್ ಹೆಂಗಿರುತ್ತೆ ನೋಡಿ, ಎಲ್ಲಿ ನೋಡಿದ್ರು ಕೂಡ ಅದೇ ಕಾಣಿಸ್ತಾ ಇರಬೇಕು. ಇಲ್ಲಿ ನೋಡಿದ್ರು ಬುಗಾಡಿ, ಅಲ್ಲಿ ನೋಡಿದ್ರು ಬುಗಾಡಿ, ಅವ್ರು ಇಲ್ಲಿ ನೋಡಿದ್ರು ಕೂಡ ಬುಗಾಡಿ ತೊಗೊಬೇಕು. ಆಫ್ಕೋರ್ಸ್ ಅದು ತೊಗೊಳ್ತೀನಿ, ಎಲ್ಲಿ ತೊಗೊಬೇಕಂತ ಆಲ್ರೆಡಿ ಕ್ಲಾರಿಟಿ ಇದೆ ನಮಗದು. ಓಕೆ, ಆ್ಯಂಡ್ ಅನಿಮಲ್ಸ್. ಸೊ ಇಲ್ಲೂ ಕೂಡ ಅನಿಮಲ್ಸ್ ಇದೆ. ಸೊ ಯು ಆರ್ ವಾಚಿಂಗ್ ದಿಸ್. ಆ್ಯಂಡ್ ಬುಕ್ಸ್ ಬಗ್ಗೆ ಕೇಳೋದಂತಂದರೆ ನಾನು ಬುಕ್ಸ್ ಕೂಡ ಬ್ಲ್ಯಾಕ್ ಆಗಿದೆ. ಓಕೆ, ಬ್ಲ್ಯಾಕ್ ಬುಕ್ಸ್. ಸೊ ಕಾಣಿಸ್ತೀವಿ ಇಲ್ಲಿ ನಿಮಗೆ ಸಪ್ರೇಟಾಗಿ, ಅದಕ್ಕೆ ಬುಕ್ಸೇ ತರಿಸಿದ್ದೀನಿ ನಾನು ಬ್ಲ್ಯಾಕ್ದು. ಓಕೆ, ಸೊ ಬ್ಲ್ಯಾಕ್ ಪೇಜಸ್ದು. ವಿತ್ ದಟ್ ಇನ್ನೂ ಭಾಳಷ್ಟು ಥಿಂಗ್ಸ್ ಬಂದಿದೆ ಏನಿದೆ ಬ್ಲ್ಯಾಕ್ ಬುಕ್ ಜೊತೆ. ಸೊ ಯು ವಾಚಿಂಗ್ ಇಟ್. ಸೊ ದಿಸ್ ಇಸ್ ಆಲ್ಸೋ ಬ್ಲ್ಯಾಕ್ ಬುಕ್. ಓಕೆ, ಸೊ ಈಗ ತಾನೇ ಬರದೆ, ನಾನು ಚೆಕ್ ಮಾಡಿದೆ ಬರೀತಿದೆಯಾ ಇಲ್ವಾ ಏನಂತ ಇದು. ಸೊ ಬ್ಲ್ಯಾಕ್ ಇಲ್ಲಿ ಕಾಣಿಸುತ್ತೆ ನೋಡಿ. ಟೇಬಲ್ ಯಾವ ಇದೆಯಲ್ಲ ಇದು, ಈ ಟೇಬಲ್ ಕಲರ್ ಇದು ಯಾವ ಥರ ಮ್ಯಾಚಿಂಗ್ ಬರುತ್ತೋ ಅದೇ ಥರ ಏನಿದೆ ಮ್ಯಾಚ್ ಆಗೋ ಥರ ವಾಟರ್ ಬಾಟಲ್ ಇದು ಕೂಡ. ಇಟ್ಸ್ ಅಬೌಟ್ ಕಾಪರ್ ವಾಟರ್ ಬಾಟಲ್. ಓಕೆ, ಆ್ಯಂಡ್ ಇದು ಇಟ್ಸ್ ಆಲ್ ಅಬೌಟ್ ಲೆದರ್. ಓಕೆ, ಲೆದರಿಂದ ಬಂದಿರೋದು ಈ ಥಿಂಗ್ಸ್ ಇದೇನೆಲ್ಲ ನಿಮ್ಗೆ ಕಾಣಿಸ್ತಿರೋದು ಇದು. ಓಕೆ, ಆ್ಯಂಡ್ ಸೊ ಟಂಬ್ಲರ್ ಇದು ಕೂಡ. ಓಕೆ, ವಿತ್ ಮೈ ನೇಮ್ ನಿಮ್ಗೆ ಕಾಣಿಸ್ತಾ ಇದೆ, ನೇಮ್ ಪ್ಲೇಟ್ ಕೂಡ. ವಾಚಿಂಗ್ ಇಟ್ ಮನೋಜ್ ಗೌಡ. ನೆಕ್ಸ್ಟ್ ಅಬೌಟ್ ಲೆಟ್ಸ್ ಕಮ್ ಟು ದ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ನ ಇಲ್ಲಿ ಇಟ್ಟಿದ್ವಿ. ಓಕೆ, ಬುಲ್ ಕಾಣಿಸ್ತಿದೆಯಾ? ಬುಲ್ ಕೂಡ ಒಂದು ಇದೆ ನಮ್ಮ ಹತ್ರ. ಓಕೆ, ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿದ್ದು ಎಫರ್ಟ್ ಹಾಕೋದ್ರಿಂದ ಇದೆಲ್ಲ ಪ್ರತಿಯೊಂದು ಕೂಡ ಪಾಸಿಬಲ್ ಆಗುತ್ತೆ ನಿಮ್ಮ ಲೈಫ್ ಒಳಗಡೆ. ನೀವು ಕೂಡ ನಿಮ್ಮ ಡ್ರೀಮ್ಸ್, ಇವಾಗ ಜಸ್ಟ್ ಒಂದು ಸ್ಮಾಲ್ ಡ್ರೀಮ್ ಇದನ್ನು ಅಫ್ಕೋರ್ಸ್ ಪ್ರತಿಯೊಂದು ಸಣ್ಣ ಕಾಸ್ಟ್ ನಾನು ಹೇಳೋದಕ್ಕಾಗೋದಿಲ್ಲ. ಬಟ್ ಎಷ್ಟಾಯಿತು ಎಕ್ಸಾಕ್ಟ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಕ್ಯಾಬಿನ್ ಬಿಲ್ಡ್ ಮಾಡೋದಕ್ಕೆ ನನಗೇನಿದೆ ಅಪ್ರಾಕ್ಸಿಮೇಟ್ಲಿ 14 days ಟೈಮ್ ಹಿಡಿಯಿತು. ಓಕೆ, ಬಟ್ ನಾನು ಕಂಪ್ಲೀಟ್ಲಿ ಇದಕ್ಕೆ ಟೈಮ್ ಕೊಟ್ಟು ನಾನು ಇದು ಮಾಡಲಿ, ಒಬ್ಬರನ್ನ ಹೈರ್ ಮಾಡ್ಕೊಂಡಿದ್ದೆ, ಅವ್ರು ಮಾಡಿಕೊಟ್ರಲ್ಲ ಪ್ರತಿಯೊಂದು ಕೂಡ. ನಾನೇನಿದೆ ಅದಕ್ಕೆ ಸ್ಪೆಂಡ್ ಮಾಡಿದೆ ಮನಿನ. ಓಕೆ, ಬೇರೆಯವ್ರ ಟೈಮ್ನ ಬೈ ಮಾಡಿದೆ ನಾನು. ಯಾರು ಆಲ್ರೆಡಿ ಡಿಸೈನಿಂಗ್ ಮಾಡೋಕ್ಕೆ ಬರುತ್ತೆ, ಯಾರು ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಲೈಕ್ ನಾನು ಅದ್ರ ಮೇಲೆ ಸ್ಪೆಂಡ್ ಮಾಡಿದೆ ಅವ್ರ ಮೇಲೆ. ಅವ್ರು ಏನಿದೆ ಡಿಸೈನ್ ಮಾಡಿಕೊಟ್ರು. ನಾನು ಟೈಮ್ ಹಾಕಿದ್ರೆ ಐ ಡೋಂಟ್ ನೋ ಎಷ್ಟು ಟೈಮ್ ಹಿಡಿತಿತ್ತು ಅಂತ. ಓಕೆ, ಒಂದೊಂದು ಅಪ್ಡೇಟ್ ಮಾಡ್ತಾಯಿದ್ದೆ. ಸೊ ಕ್ಲಿಯರ್ ಆಯ್ತಲ್ಲ ಪ್ರತಿಯೊಂದು ಕೂಡ, ಎವ್ರಿ ಸಿಂಗಲ್ ಥಿಂಗ್ ಎಷ್ಟು ಅಬೌಟ್ ಚೇಂಜಸ್ ಆಗಿದೆ ಅಂತ ಅಂದರೆ ನಾನು ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಇಲ್ಲಿ ಅಬೌಟ್ ನನಗೆ ಯಾವೊಂದು ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ. ಸೊ ಇದು ಯಾವೊಂದು ಥೀಮಲ್ಲಿ ಕಾಣಿಸ್ತಾ ಇದೆ, ಯಾವೊಂದು ವಾಲ್ಪೇಪರ್ ಟೈಪ್ ಕಾಣಿಸ್ತಿದೆ ಇಲ್ಲಿ ನಿಮಗೆ. ಇದೇ ಥರ ವಾಟರ್ ಬಾಟಲ್ ಕೂಡ ಬೇಕು ಅಂತ ಸರ್ಚ್ ಮಾಡಿದ್ದೆ ನಾನು.
ಸೊ ಕಾಪರ್ ಬಾಟಲ್ ಇದು. ಓಕೆ, ಕಾಪರ್ ಬಾಟಲ್ ಅದು. ಓಕೆ, ಇಲ್ಲಿ ಭಾಳಷ್ಟು ಬ್ರಾಸಿಂದ ಹಿಡಿದು ಕಾಪರಿಂದ ಹಿಡಿದು ಭಾಳಷ್ಟು ಈ ಥರ ಐಟಮ್ಸ್ ಬರುತ್ತೆ ಇಲ್ಲಿ. ಓಕೆ, ಅಪ್ರಾಕ್ಸಿಮೇಟ್ಲಿ ಇದಕ್ಕೇನಿದೆ ನಾನು ಖರ್ಚು ಮಾಡಿದ್ದು 2,00,000ವರೆಗೂ ಖರ್ಚಾಯಿತು. ಓಕೆ, ಬಟ್ ಆ್ಯಕ್ಚುಯಲ್ ರೆಂಟ್ ಎಷ್ಟು? ನಾನು ಈ ಒಂದು ಕ್ಯಾಬಿನ್ ರೆಂಟ್ ಏನಿದೆಯಲ್ಲ, ಇಟ್ಸ್ ಅಬೌಟ್ ಜಸ್ಟ್ ಓಕೆ ಎಷ್ಟಿರ್ಬೋದು ಕ್ಯಾಬಿನ್ ರೆಂಟ್ ಏನಿದೆಯಲ್ಲ, ಜಸ್ಟು ನಾನು ಪೇಮೆಂಟ್ ಮಾಡಬೇಕಾಗಿರೋ 30,000 ರೂಪೀಸ್ ಅಷ್ಟೆ. ಓಕೆ, ರೆಂಟ್ ಇರೋದು ಅಷ್ಟೇ ಇದಿರೋದು, ಬಟ್ 30,000 ರೂಪೀಸ್ ಮಂತ್ಲಿ ಇದು. ಬಟ್ ಇದಕ್ಕಿಂತ ನಾನು ಜಾಸ್ತಿ ಇದ್ರ ಮೇಲೆ ಖರ್ಚು ಮಾಡಿದ್ದೀನಿ ನಾನು ಇರೋ ಒಂದು ಪ್ಲೇಸ್ ಮೇಲೆ. ಬಿಕಾಸ್ ನಾನು ಎಲ್ಲಿದ್ದೀನಿ ಆ ಒಂದು ಎನ್ವಿರಾನ್ಮೆಂಟ್ ಪ್ರಾಪರ್ ಆಗಿರಬೇಕು. ಎಷ್ಟು ಗಲೀಜಾಗಿರುತ್ತೆ ಮನುಷ್ಯ ಕೂಡ ಅಷ್ಟೇ ಗಲೀಜಾಗಿಬಿಡ್ತಾನೆ, ಎಷ್ಟು ಕ್ಲೀನಾಗಿರ್ತಾನೆ ಮನುಷ್ಯ ಕೂಡ ಅಷ್ಟೇ ಕ್ಲೀನಾಗಿರ್ತಾನೆ. ವಿತ್ ದ್ಯಾಟ್ ಅವ್ನ ಡ್ರೀಮ್ಸ್ ಕೂಡ ಅಷ್ಟೇ ಫುಲ್ಫಿಲ್ ಆಗುತ್ತೆ. ಇಫ್ ಅವ್ನು ಕ್ಲೀನ್ ಇಲ್ಲ, ಅವ್ನ ಪ್ಲೇಸ್ ಕೂಡ ಕ್ಲೀನ್ ಇಲ್ಲ, ಎನ್ವಿರಾನ್ಮೆಂಟ್ ಕೂಡ ಕ್ಲೀನ್ ಇಲ್ಲ, ಎನ್ವಿರಾನ್ಮೆಂಟ್ ಒಳಗಡೆ ಲೈಕ್ ರೈಟ್ ಪೀಪಲ್ಸ್ ಕೂಡ ಇಲ್ಲ ಅಂತಂದ್ರೆ ಅವ್ನು ಬಿಲ್ಡ್ ಕೂಡ ಆಗೋದಿಲ್ಲ. ಹೇಳ್ತಾರಲ್ಲ ಭಾಳಷ್ಟು ಜನ, 3 ಜನ ಕುಡುಕರ ಜೊತೆ ಸೇರಿದ್ರೆ ಓಕೆ 4ನೇ ನೀನು ಕುಡುಕ ಆಗ್ತೀಯ, 3 ಜನ ದುಡ್ಡು ಮಾಡೋರ ಜೊತೆ ಸೇರಿದ್ರೆ 4ನೇ ನೀನು ದುಡ್ಡು ಮಾಡೋಣ ಆಗ್ತೀಯ. ಸೊ ಗಾಯ್ಸ್, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ರೈಟ್ ಪೀಪಲ್ಸ್ ಜೊತೆ ನೀವು ಕನೆಕ್ಷನ್ಸ್ ಇಟ್ಕೊಳ್ಳಿ ಆ್ಯಂಡ್ ರೈಟ್ ಎನ್ವಿರಾನ್ಮೆಂಟ್ ಒಳಗಡೆ ಇಡಿ. ನಾನೊಂದು ರೈಟ್ ಎನ್ವಿರಾನ್ಮೆಂಟ್ ಇಲ್ಲಿ ಬಿಲ್ಡ್ ಮಾಡಿದ್ದೀನಿ, ಅದಕ್ಕೆ ರೈಟ್ ಪೀಪಲ್ಸ್ ಇರ್ತಾರೆ ನನ್ನ ಜೊತೆ. ಇದೆಲ್ಲ ಬಿಲ್ಡ್ ಆಗಿದ್ದು ಬಿಕಾಸ್ ನಾನು ಒಬ್ಬನೇ ಅಂತ ಅಲ್ಲ, ಭಾಳಷ್ಟು ಜನ ಕರ್ನಾಟಕ ಒಳಗಡೆ ನನ್ನ ಜೊತೆ ಏನಿದೆ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾರಾ. ನಾನು ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಡ್ತೀನಿ, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ನನ್ನ ಜೊತೆ ಯಾರೆಲ್ಲ ಮಾಡ್ತಿದ್ದೀರಲ್ಲ, ಯು ವಿಲ್ ಬಿ ದ ನೆಕ್ಸ್ಟ್ ಮಿಲಿಯನಿಯರ್ ಇನ್ ಯುವರ್ ಫ್ಯಾಮಿಲಿ. ಓಕೆ, ನಾಳೆ ಒಂದು ದಿವಸ ನಿಮ್ಮ ಮನೆ ಒಳಗಡೆ, ಇವಾಗ ಆಲ್ರೆಡಿ ನಮ್ಮ ಇಂಡಸ್ಟ್ರಿ ಒಳಗಡೆ ಭಾಳಷ್ಟು ಜನ ಅವ್ರ ಮನೆ ಒಳಗಡೆ ಪ್ರೌಡ್ ಫೀಲ್ ಆಗ್ತಾಯಿದ್ದಾರೆ. ನನ್ನ ಜೊತೆ ಶುರು ಮಾಡಿರೋ ಪೀಪಲ್ಸ್ ಆಲ್ರೆಡಿ ಅವ್ರ ಲೈಫ್ ಒಳಗಡೆ ಅವ್ರು ಮುಂದೆ ಇದ್ದಾರೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ದಟ್ ನನ್ನ ಹತ್ರ ಇದೆಲ್ಲ ಇದೆ ಅಂತ ಅಲ್ಲ, ಐ ಆಮ್ ರಿಯಲಿ ಹ್ಯಾಪಿ ದಟ್ ನನ್ನಿಂದ ಅಬೌಟ್ ಭಾಳಷ್ಟು ಜನ ಮನೆ ನಡೀತಾ ಇದೆ ಅಂತ. ಓಕೆ, ಸೊ ಗಾಯ್ಸ್, ನಾನು ನಿಮಗೆ ಕ್ಲಾರಿಟಿ ಕೊಡೋದೇನಂತಂದ್ರೆ, ನಿಮ್ಮ ಲೈಫ್ ಒಳಗಡೆ ನೀವು ಮುಂದಕ್ಕೆ ಹೋಗಬೇಕು, ಗ್ರೋತ್ ಆಗಬೇಕು ಅಂತಂದ್ರೆ ರೈಟ್ ಟೈಮ್ ಒಳಗಡೆ ರೈಟ್ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಯಾರನ್ನ ಫಾಲೋ ಮಾಡಬೇಕು? ಫಾಲೋ ದ ಪೀಪಲ್, ಸಮಥಿಂಗ್ ಲೈಕ್ ಅವ್ರ ಲೈಫ್ ಒಳಗಡೆ ಆಲ್ರೆಡಿ ಅವ್ರು ಅದನ್ನು ಪ್ರೂವ್ ಮಾಡ್ಕೊಂಡು ಕೂತಿದ್ದಾರೆ. ನಿಮ್ಗೆ ಏನು ಮಾಡಬೇಕಂತಿದೆ, ಇವಾಗ ಎಕ್ಸಾಂಪಲ್ ಏನಿದೆ. ಓಕೆ, ನಿಮಗೆ ಫಾರ್ಚುನರ್ ಕಾರ್ ತೊಗೊಬೇಕು ಅಂತ ಅಂದರೆ, ನೀವು ಮಾರುತಿ ಸುಜುಕಿ ಶೋರೂಮಲ್ಲಿ ಹೋಗ್ಬಿಟ್ಟು ಫಾರ್ಚುನರ್ ಕಾರ್ ಬಗ್ಗೆ ಮಾತಾಡಿದರೆ ತೊಗೊಬೇಕು ಅಂತ ಅಂದರೆ, ಸೊ ಡೀಲರ್ಶಿಪ್ ಹತ್ರ ಮಾತಾಡಿದರೆ ಏನಂತಾರೋ, ಹೋಗೋ ಮುಟ್ಟಾಳ ಅಂತ ಮಾತಾಡ್ತಾರೆ. ರೈಟ್? ಯಾಕೆ ಮಾತಾಡ್ತಾರೆ? ಯು ಆರ್ ಆನ್ ದ ರಾಂಗ್ ಪ್ಲೇಸ್. ಓಕೆ, ಬಟ್ ಅಟ್ ದ ನೆಕ್ಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ನೆಕ್ಸ್ಟ್ ಏನು ಮಾತಾಡ್ತಾರೆ ಅಂತಂದ್ರೆ, ಸೊ ಅವ್ರು ಸೇಲ್ಸ್ ಮಾಡ್ತಾರೆ. ಇಟ್ ಮೀನ್ ಅವ್ರು ನಿಮ್ಮನ್ನು ಆ ಒಂದು ಮೂಮೆಂಟಲ್ಲಿ ಫಾರ್ಚುನರ್ ಕಾರ್ ಮರೆಯೋ ಥರ ಮಾತಾಡ್ತಾರೆ. ಓಕೆ, ಸೊ ಆಗ ನೀವು ಫಾರ್ಚುನರ್ ಕಾರ್ನ ಮರ್ತ್ಕೊಂಡ್ಬಿಡ್ತೀರಾ. ಸೊ ಫಾರ್ಚುನರ್ ಕಾರ್ಗಿಂತ ಬೆಟರ್ ಆಗಿದೆ ಮಾರುತಿ ಸುಜುಕಿ ಅಂತ ಕ್ಲಾರಿಟಿ ಕೊಡ್ತಾರೆ. ಸೊ ಅದ್ರಲ್ಲಿ ದುಡ್ಡು ಅಷ್ಟು ವೇಸ್ಟ್ ಆಗುತ್ತೆ, ಇಷ್ಟು ವೇಸ್ಟ್ ಆಗುತ್ತೆ, ಅದು ಇದು ಭಾಳಷ್ಟು ಥಿಂಗ್ಸಲ್ಲಿ ಹೇಳಿ ನಿಮ್ಮನ್ನೇನಿದೆ ಕಂಪ್ಲೀಟ್ಲಿ ಮರೆಸಿಬಿಡ್ತಾರೆ. ನಿಮ್ಮ ಡ್ರೀಮ್ ಕಾರ್ ಆಗಿರುತ್ತೆ ಆ ಒಂದು ಮಾರುತಿ ಸುಜುಕಿ ಅಲ್ಲ, ಅದೇನಿದೆ ಫಾರ್ಚುನರ್ ಕಾರ್. ಏನೋ ಎಕ್ಸಾಂಪಲ್ ಹೇಳ್ತಾರೆ, ಬೇರೆ ಒಂದು ಡ್ರೀಮ್ ಕಾರ್ ಆಗಿದ್ರು ಕೂಡ ಆಗಿರ್ಬೋದು, ಆರ್ ಸಮಥಿಂಗ್ ಲೈಕ್ ಬೇರೆ ಪ್ಲೇಸ್ ಕೂಡ ಇರ್ಬೋದು. ಓಕೆ, ಬಟ್ ನೀವು ಆ ಮೂಮೆಂಟಲ್ಲಿ ಮರ್ತ್ಕೊಂಡ್ಬಿಡ್ತೀರಾ. ಯಾಕೆ ಮರ್ತ್ಕೊಂಡ್ಬಿಡ್ತೀರಾ? ಬಿಕಾಸ್ ಆ ಮೂಮೆಂಟಲ್ಲಿ ಅವ್ರು ನಿಮ್ಮನ್ನು ಕಂಪ್ಲೀಟ್ಲಿ ಬೇರೆ ಕಡೆ ತಿರುಗಿಸ್ಬಿಡ್ತಾರೆ. ಓಕೆ, ಸೇಮ್ ಥಿಂಗ್, ನೀವೊಬ್ಬ ರೈಟ್ ಪರ್ಸನ್ ಆಗಿದ್ರೆ, ನಿಮ್ಮ ಮೈಂಡ್ಸೆಟ್ ಆಗಿದೆ ಅಬೌಟ್ ಸಮಥಿಂಗ್ ಏನಂತ ಬುಗಾಡಿ ತೊಗೊಬೇಕು ಅಂತ. ಬಟ್ ನೀವಿರೋದು ಯಾವುದೋ ಚಿಲ್ಡ್ರ ಪೀಪಲ್ ಜೊತೆ ಅಂತಂದರೆ, ಸೊ ಬುಗಾಡಿ ಕಾರ್ ತೊಗೊಳೋದಿರಲಿ, ಅವ್ರು ಟೈರ್ ಅದ್ರ ಕೂಡ ಫೋಟೋ ತೊಗೊಳೋದಕ್ಕೂ ಆಗೋದಿಲ್ಲ. ಓಕೆ, ಆ ಥರ ಪೀಪಲ್ಸಿಂದ ದೂರ ಇರಿ. ಯಾರ ಹತ್ರ ನೀವು ಅಬೌಟ್ ಸಜೆಷನ್ ತೊಗೊಬೇಕು ಅಂತಂದ್ರೆ, ಅವ್ರ ಲೈಫ್ ಒಳಗಡೆ ಆಲ್ರೆಡಿ ಅವ್ರ ಲೈಫ್ನ ಸಕ್ಸಸ್ಫುಲ್ ಮಾಡ್ಕೊಂಡು ಕೂತಿದ್ದಾರೆ, ಅವ್ರ ಲೈಫ್ನ ಬಿಲ್ಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರ ಮಾತನ್ನು ನೀವು ಕೇಳಿದ್ರೆ ಅಫ್ಕೋರ್ಸ್ ನೀವು ಮುಂದಕ್ಕೆ ಹೋಗ್ತೀರಾ. ನಾಟ್ ಸಮಥಿಂಗ್ ಲೈಕ್ ಅವ್ರ ಲೈಫ್ನ ಆಲ್ರೆಡಿ ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ಮಾತು ನೀವು ಕೇಳಿದ್ರೆ ನಿಮ್ಮ ಲೈಫ್ ಕೂಡ ಹಾಳಾಗ್ಬಿಡುತ್ತೆ. ಭಾಳ ಸಿಂಪಲ್ ಅಂತಂದರೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿದ್ದಿದ್ರೆ, ಐ ಥಿಂಕ್ ನೀವು ಈ ವಿಡಿಯೋ ಕೂಡ ನೋಡ್ತಾ ಇರಲ್ಲ ಅನಿಸುತ್ತೆ. ಓಕೆ, ನಿಮ್ಮ ಹತ್ರ ಅದಕ್ಕೂ ಟೈಮ್ ಇರೋದಿಲ್ಲ, ನೀವು ಎಂಜಾಯ್ ಮಾಡ್ತಾ ಇರ್ತೀರಾ, ಪಾರ್ಟಿ ಮಾಡ್ತಾ ಇರ್ತೀರಾ, ನಿಮ್ಮ ಹತ್ರ ಅಷ್ಟು ದುಡ್ಡಿದ್ದಿದ್ರೆ. ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ರೈಟ್ ಪೀಪಲ್ಸ್ನ ಫಾಲೋ ಮಾಡಿ ಲೈಫ್ ಒಳಗಡೆ ಮುಂದೆ ಹೋಗ್ತೀರಾ. ಈ ಇನ್ಸ್ಟಾಗ್ರಾಮ್, ಇದು ಸಮಥಿಂಗ್ ಯೂಟ್ಯೂಬ್ ರೈಟ್ ವೇ ಒಳಗಡೆ ಯೂಸ್ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡೋದ್ರಲ್ಲಿ. ಬಟ್ ಸ್ಕ್ರೋಲ್ ಮಾಡೋದು, ಚಿನಾರಿ ಥಿಂಗ್ಸ್ ನೋಡೋದು ಲಾಸ್ ಆಗುತ್ತೆ ಕಂಪ್ಲೀಟ್ಲಿ, ಲೈಫೇ ಲಾಸ್ ಆಗಿಬಿಡುತ್ತೆ ಅದ್ರೊಳಗಡೆ. ಓಕೆ, ಒಂದು ಟೈಮಲ್ಲಿ ಗೊತ್ತಾಗುತ್ತೆ ಅದು ಯಾವಾಗ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ನೀವು ಕಳ್ಕೊಂಡಾವಾಗ. ಓಕೆ, ನಾನು ಆಲ್ರೆಡಿ ಭಾಳಷ್ಟು ಥಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ, ಭಾಳಷ್ಟು ಥಿಂಗ್ಸ್ನ ಕಳ್ಕೊಂಡು, ಭಾಳಷ್ಟು ಪ್ರಾಬ್ಲಮ್ಸ್ನ ಅನುಭವಿಸಿ, ಸೊ ಈ ಒಂದು ಸ್ಟೇಜ್ಗೆ ರೀಚ್ ಆಗಿರೋದು ಇವತ್ತು. ಓಕೆ, ರೈಟ್ ನಾವು ನನ್ನ ಏಜ್ ಏನಿದೆ 22 ಅಷ್ಟೇ, ಜಾಸ್ತಿ ಏನಿಲ್ಲ.
ಮುಂದೆ ಇನ್ನೂ ವ್ಲಾಗ್ಸ್ ಬರ್ತಾ ಹೋಗುತ್ತೆ ಆ್ಯಂಡ್ ಸಿನಿಮ್ಯಾಟಿಕ್ ವೀಡಿಯೋ ಕೂಡ ನಿಮ್ಗೆ ಬರ್ತಾ ಹೋಗುತ್ತೆ ಯಾವ ಥರ ಏನು ಅಂತ. ಓಕೆ, ಕಾಸ್ಟಿಂಗ್ ಅಬೌಟ್ ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ರ ಬಗ್ಗೆ 2 ಲಕ್ಷ ಆಯಿತು ಅಂತ. ಓಕೆ, 2 ಲ್ಯಾಕ್ ರುಪೀಸ್ ಆಯಿತು ಅಂತ. ನನ್ನ ಜೊತೆ ಯಾರೆಲ್ಲ ವರ್ಕ್ ಮಾಡಬೇಕಂತಿದ್ರೆ ನನ್ನ ಪ್ರೊಫೈಲ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಫಟಾಫಟ್ ಅಂತ ಫಾರ್ಮ್ ಫಿಲ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಜೊತೆ ಬಂದಿದ್ದೀರಾ ಅಂತಂದ್ರೆ ಭಾಳಷ್ಟು ಜನ ಶುರು ಮಾಡ್ಕೊಂಡಿರೋ ಪೀಪಲ್ಸ್ ಕೂಡ ಮುಂದೆ ಹೋಗಿದ್ದಾರೆ, ಗ್ರೋತ್ ಆಗಿದ್ದಾರೆ. ಬಟ್ ಕ್ಲಾರಿಟಿ ಇಟ್ಕೊಳ್ಳಿ. ನನ್ನ ಹತ್ರ ಶುರು ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಅಂತೂ ಹಿಡಿಯುತ್ತೆ ಗಾಯ್ಸ್. ಫ್ರೀಯಾಗಂತೂ ನಾನು ಯಾವುದೇ ಥರ ಬಿಸ್ನೆಸ್ ಯಾರಿಗೂ ಪ್ರೊವೈಡ್ ಮಾಡ್ತಾನೂ ಇಲ್ಲ, ಶುರು ಮಾಡೋದಕ್ಕೂ ಕೂಡ ಆಗಲ್ಲ. ಸೊ ಕ್ಲಾರಿಟಿ ಇಟ್ಕೊಂಡೇನಿದೆ ನನ್ನ ಹತ್ರ ವರ್ಕ್ ಶುರು ಮಾಡಿ. ಓಕೆ, ಫ್ರೀಯಾಗೇನೋ ಶುರು ಆಗಿಬಿಡುತ್ತೆ, ಹೆಲ್ಪ್ ಮಾಡಿಬಿಡ್ತಾರೆ. ಓಕೆ, ಅದು ಯಾವುದೇ ಥರ ಆ ಥರ ಪಾಸಿಬಿಲಿಟೀಸ್ ಇಲ್ಲವೇ ಇಲ್ಲ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗಡೆ. ಓಕೆ, ಬೆಸ್ಟ್ ಆಫ್ ಲಕ್ ಆಲ್.